ನೀಟ್ ಗಲಾಟೆ ಹಿನ್ನೆಲೆ ಜೋರಾಯಿತು ಆರೋಪ ಪ್ರತ್ಯಾರೋಪ ಫೈಟ್. ನಮ್ಮ ಮೇಲೆ ಹಲ್ಲೆ ನಡೆದಿದೆ, ಅದಕ್ಕಾಗಿ ಲಾಠಿ ಚಾರ್ಜ್ ಅಂತ ಹೇಳಿದೆ ಖಾಕಿ. ಪ್ರತಿಭಟನಾಕಾರರಿಗೆ ಗನ್ನಿಂದ ಹಲ್ಲೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಮೊದಲು ಹೊಡೆದಿದ್ದು ನೀವು ನೋಡಿ. ಈಗ ಕೇವಲ ಅಲ್ಲಿ ಹೋರಾಟಗಾರ ಮೇಲೆ ಅಷ್ಟೇ ಹೊಡಿತಾ ಇಲ್ಲ, ಖಂಡಿತ RAF ಮೇಲೆ ಹೊಡೆದಿದ್ದಾರೆ, ಆರ್ಮಿಯವ್ರಿಗೂ ಹೊಡೆದಿದ್ದಾರೆ. ಇವರು ಹುಡುಗರು ನಾವು ನೋಡಿದ ವಿಡಿಯೋಗಳಲ್ಲಿ ಪೊಲೀಸರಿಗೂ ಹೊಡೆದಿದ್ದಾರೆ. ಇವ್ರ ಕಡೆನೂ ತಪ್ಪಿದೆ, ಅವ್ರ ಕಡೆನೂ ಇದೆ. ಆರೋಪ ಪ್ರತ್ಯಾರೋಪ ಮಾತ್ರ ಜೋರಾಗಿ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಟ್ಟನ್ನ ಬಿಡ್ತಾ ಇಲ್ಲ ಪ್ರತಿಭಟನಾಕಾರರು. ನಾಳೆ 3ನೇ ಸುತ್ತಿನ ಮಾತುಕತೆ. ನೋಡಿ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ವಿಡಿಯೋ ನೋಡಿದ್ರೆ ಈ ಪೆಪ್ಪರ್ ಸ್ಪ್ರೇ ತೆಗೆದುಕೊಂಡು ಹೋರಾಟಗಾರರು ಕೆಲವು ಕಡೆ ಸ್ಪ್ರೇ ಮಾಡ್ತಾರೆ RAF ಮೇಲೆ. ಮೈಗೆ ಅಲ್ಲಿಂದ ಶುರುವಾಗುತ್ತೆ. ಎಲ್ಲ ಶಾಂತಿಯುತವಾಗಿ ನಡೆದಿತ್ತದು. ನಂತರದಲ್ಲಿ ಅಟ್ಟಾಡಿಸ್ಕೊಂಡು ಕೆಲ ಪೊಲೀಸ್ ಸಿಬ್ಬಂದಿಗಳನ್ನು ಆ ಅರೆಸೇನಾ ಪಡೆಯವರು ನೋಡಿತಾರೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ರೊಚ್ಚಿಗೆದ್ದು ಕೈ ಲಾಟಿರುತ್ತೆ, ಯುವಕರ ಕಡೆಗೆ ಬೀಸ್ತಾರೆ. ಸಿಕ್ಕಲ್ಲಿ ಅವರು ಲಾಠಿ ಏಟನ್ನು ಕೊಡ್ತಾರೆ, ರಕ್ತ ಬರುತ್ತೆ. ಆಗಿದೆ ಜಾಸ್ತಿ ಗಾಯಗಳಾಗಿದ್ದು ಹೋರಾಟಗಾರರಿಗೆ, ಅಂದರೆ ವಿದ್ಯಾರ್ಥಿಗಳಿಗೆ ಆಗಿರೋದು. ಮತ್ತು ಹಲವು ವಾಹನಗಳು ಜಖಮಾಗಿದೆ. ಪೊಲೀಸ್ ವಾಹನಗಳನ್ನು ಅಲ್ಲಿ ಉಡಿಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಪೊಲೀಸರಿಗೆ ತಲೆಗೆ ಗಾಯ ಆಗಿದೆ, ಕಲ್ಲು ಹೊಡೆದಿದ್ದಾರೆ. ಅಂದರೆ ಆಕ್ರೋಶದ ವೇಳೆ ಆಗಿರುವಂಥ ಘಟನೆ. ಬೇಕು ಅಂತ ಮಾಡಿದ್ದಲ್ಲ ಇದು, ಬೇಕು ಅಂತಾನೆ ದಂಗೆ ಎಬ್ಬಿಸಬೇಕು ಅಂಥೇಳಿ ಅಥವಾ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರ ಮೇಲೆ ಕಲ್ಲು ದಾಳಿ ಮಾಡಿರೋದಲ್ಲ. ಆಕ್ರೋಶ ಹಂಗಿತ್ತು ವಿದ್ಯಾರ್ಥಿಗಳದ್ದು. ಶ್ರೀಲಂಕಾ ಬಾಂಗ್ಲಾದೇಶ ನೋಡಿಲ್ವ ನಾವು? ಏನೇನಾಯ್ತಲ್ಲೇ? ಸಂಸತ್ತಿಗೆ ನುಗ್ಗಿ ಹೊಡೆದ್ರು, ಕೊಂದರು, ಬೆಂಕಿ ಹಚ್ಚಿದ್ರು, MP ಗಳನ್ನ ಬೆತ್ತಲೆ ಮಾಡಿ ಹೊಡೆದ್ರು, ಕೆಲವರು ಬೆತ್ತಲೆ ಮಾಡಿ ಹೊಡೆದ್ರು. ಹಂಗಾಗಿಲ್ವಲ್ಲ? ಇದು ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಕೊಟ್ಟಂಥ ಒಂದು ಎಚ್ಚರಿಕೆ. ನೋಡಿ, ನ್ಯಾಯಯುತವಾಗಿ ಎಲ್ಲವೂ ಕೂಡ ನಡೀಲಿ, ದಬ್ಬಾಳಿಕೆಯಲ್ಲಿ ನಡೆಯಲ್ಲ. ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿ ಅಂತ ಪಟ್ಟ ಕಟ್ತೀರಿ. ನಾವು ನಿಮ್ಮನ್ನು ಏನೋ ಒಂದು ಆರೋಗ್ಯಕರವಾಗಿ ಟೀಕೆ ಮಾಡಿದ್ರೆ ನಮ್ಮ ಬೂಟುಗಾಲಲ್ಲಿ ಒದಿತೀರಿ. ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಸಹಜವಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಂದಂಥವರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಪ್ರಶ್ನೆ ಮಾಡಬಾರ್ದ? ನೀಟ್ ಅಕ್ರಮ ಆಗಿದೆ, ಅನ್ಯಾಯ ಆಗಿದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಅವರು ಸಹಜವಾಗಿ ಪಟ್ಟು ಹಿಡಿದಿದ್ದಾರೆ. ಯಾಕೆ BJP ಕೇಳಿಲ್ವಾ? ಈ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಕ್ರಮಗಳಾದಾಗ ರಾಜೀನಾಮೆ ಕೊಡಬೇಕು ಅಂತೇಳಿ. ಹಾಗೆ ಈಗ ಅವ್ರದ್ದು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಹೋರಾಟ ಮಾಡ್ತಿದ್ದಾರೆ. ಬಟ್ ಆಡಳಿತ ಪಕ್ಷವಾಗಿ ಅದೆಲ್ಲವನ್ನೂ ಕೂಡ ಜವಾಬ್ದಾರಿಯಿಂದ ನಿಭಾಯಿಸಬೇಕಾಗಿತ್ತು. ಆದರೆ ಎಲ್ಲಿ ನೋಡಿ ಆರೋಪ ಪ್ರತ್ಯಾರೋಪ ಹಿಂಗೆ ನಡೀತಿದೆ ಅಂತ ಹೇಳಿದ್ರೆ, ಈಗ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ, ಮೊದಲು ಆ ಕಡೆಯಿಂದ ಹಲ್ಲೆ ಮಾಡಿದ್ದು, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವು ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಲೇಬೇಕಾಯಿತು, ಹಾಗಾಗಿ ವಾಪಸ್ ನಾವು ಅವ್ರ ಮೇಲೆ ಲಾಠಿ ಏಟನ್ನು ಕೊಟ್ವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನಮಗಿಲ್ಲಿ ಬೇಕಾಗಿರೋದು ನೊಂದಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿ ಅಕ್ರಮಗಳಾಗಬಾರ್ದು ಅಂತೇಳಿ ರಾಹುಲ್ ಗಾಂಧಿಯವರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಈಗ ಅಂದರೆ ಗನ್ನಿಟ್ಟು ಹಲ್ಲೆ ಮಾಡಿದ್ದಾರೆ ಅಂಥೇಳಿ, ಅಂದರೆ ಗನ್ನಿಂದ ಹೊಡೆದಿದ್ದಾರೆ ಅಂಥೇಳಿ. ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೂಗು ಮತ್ತೆ ಜೋರಾಗ್ತಾ ಇದೆ. ನಾವು ಇದರಿಂದ ಹಿಂದೆ ಸರಿಯೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಅವರು. ಹಾಗಾಗಿನೇ ಈ ಹೋರಾಟ ಇವತ್ತು ನಾಳೆಗೆ ಮುಕ್ತಾಯ ಆಗುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ರಾಜೀನಾಮೆ ಕೊಡೋವರೆಗೂ ಕೂಡ ಇದು ಹೀಗೆ ಮುಂದುವರಿಯುತ್ತೆ. ಗಲ್ಲಿಯಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ದಾರೆ ರೀ ಹೋರಾಟಗಾರರು. ಅವರೇನೋ ಇರಲಿ ರೀ, ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳೇನಿದ್ರು ಕೂಡ ಅಲ್ಲಿ ಘಟನೆ ಏನಾಗಿದೆ ಅದನ್ನು ಖಂಡಿಸ್ತಾ ಇದ್ದಾರೆ. ನ್ಯಾಯಯುತವಾಗಿ ಅವರು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿ, ನೀವು ನಮಗೆ ಭರವಸೆ ಕೊಡಿ, ಏನು ಕ್ರಮ, ಆ್ಯಕ್ಷನ್ ಏನಾಯ್ತು ಇಲ್ಲಿ ಅವ್ರಿಗೆ? ಆಯಿತು, 13 ಜನ ಅಪರಾಧಿಗಳನ್ನ CBI ಆಯಿತು ಬಂಧಿಸಿದೆ, ವಿಚಾರಣೆ ನಡೀತಾ ಇದೆ. ಅಲ್ಲಿವರೆಗೂ ಏನು ಮಾಡ್ತಿದ್ರು? 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಆಯಿತು, ಮತ್ತೆ ಎಕ್ಸಾಮ್ ಬರ್ಸಿದ್ರು, ಓಕೆ, ಅದಕ್ಕೂ ಸಮರ್ಥನೆ ಕೊಡ್ತಾರೆ. ಎಕ್ಸಾಮ್ ಬರ್ಸಿದ್ವಲ್ಲ, ಮತ್ತು ರಿಸಲ್ಟ್ ಬಂತಲ್ಲ, ಅದರಲ್ಲೇನು ಅಂತೇಳಿ ಅದೇ ಯಾಕೆ ಮಾಡಿದರು ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಪ್ರತಿಭಟನಾ ನಿರತರು. ಬಟ್ ಈಗ ಗಲಾಟೆ ಹಿಂಸಾತ್ಮಕ ರೂಪ ಪಡೀಲಿಕ್ಕೆ ಯಾರು ಕಾರಣ? ಹಾಗಾದರೆ ಇಲ್ಲಿ ಆ ಪ್ರತಿಭಟನಾಕಾರನ ಟ್ರಿಗರ್ ಮಾಡುವಂಥ ಕೆಲಸವನ್ನು ಮಾಡಿದರು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಬಲವಾಗಿ ಅವರನ್ನ ಹಿಂದೆ ತಳ್ಳುವಂಥ ಪ್ರಯತ್ನ ಆಯಿತು. ಅಲ್ಲಿ ವಿದ್ಯಾರ್ಥಿಗಳು ಗುಂಪಿನಲ್ಲಿ ಆಕ್ರೋಶಭರಿತರಾಗಿ ಆ ಭದ್ರತಾ ಸಿಬ್ಬಂದಿ ಮೇಲೆ ಆರಂಭದಲ್ಲಿ ಹಲ್ಲೆಯನ್ನು ಕೂಡ ಮಾಡಿದರು.